सिद्ध्यन्ति च मनोरथाः। श्रीगुरुभ्यो नमः। नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाध्यमीशं वन्दे भवघ्नममरासुरसिद्धवन्द्यम्। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ 22ನೇ ಅಧ್ಯಾಯದಲ್ಲಿ 6ನೇ ಶ್ಲೋಕ. ಭಭಾರತೇನೈವ ಯುಧಿಷ್ಠಿರಸ್ತಾಂ ತ್ರಿಂಶತದಾಸದಾಸಿಕಾನ್ ಸುವರ್ಣಪಾತ್ರೇಷು ಹಿ ಭುಂಜತೆ ಯೇ ಗೃಹೇ ತದೀಯೇ ಬಹುಕೋಟಿದಾಸಕೆ. ನಿನ್ನೆ ನೋಡಿದಂತೆ ಭೀಮಸೇನ ದೇವರು ಕಿರ್ಮೀರನನ್ನ ಸಂಹಾರ ಮಾಡಿದ್ದಾರೆ. ತದನಂತರ ಅನೇಕ ಸನ್ಯಾಸಿಗಳು, ಋಷಿಗಳು ಅವರೆಲ್ಲರೂ ಸತ್ಸಂಗ ಆಗಬೇಕು ಎನ್ನುವ ದೃಷ್ಟಿಯಿಂದ ಪಾಂಡವರ ಹತ್ರ ವನವಾಸಕ್ಕೆ ಬಂದಿದ್ದಾರೆ ಅಂತ. ಅದರಿಂದ ಅವರ ರಕ್ಷಣೆಗಾಗಿ ಅಕ್ಷಯಾನ್ನಂ ಪಿಠರಂ, ತಾಮ್ರದ ಒಂದು ಪಾತ್ರೆ, ಅದು ಪಿಠರ ಅಂತ, ಅಕ್ಷಯ ಪಾತ್ರೆ ಅಂತಲೂ ಕರೀತಾರೆ. ಅಂತಹ ಒಂದು ಪಾತ್ರೆಯನ್ನ ಸೂರ್ಯನನ್ನ ಉಪಾಸನೆ ಮಾಡಿ, ಸೂರ್ಯಾಂತರ್ಗತ ಅಚ್ಯುತನನ್ನ ಉಪಾಸನೆಯನ್ನು ಮಾಡಿ ಪಡೆದ ಹಾಗೆ ಅಂತ ನಾವು ನೋಡಿದ್ದೀವಿ. ಅದಾದ ಮೇಲೆ ಬರುವ ಶ್ಲೋಕ ಇದು. ಭಭಾರತೇನೇವ ಯುಧಿಷ್ಠಿರಃ ತಾನ್ ಪ್ರತ್ಯೇಕಶಃ ತ್ರಿಂಶತ ದಾಸದಾಸಿಕಾನ್. ಯುಧಿಷ್ಠಿರಃ ಯೇ ಮುನ್ಯಾದಯಃ, ಯಾರು ಮುನಿಗಳು ಇದ್ರು, ಮತ್ತು ಬಹುಕೋಟೆಯ ದಾಸಾಹ ಯಸ್ಮಿನ್, ಯಾರಿಗೆ ಅನೇಕ ದಾಸರು ಇದ್ರು ಅವರೆಲ್ಲರೂ ಕೂಡ ಯುಧಿಷ್ಠಿರ ಸಂಬಂಧಿನಿ ಗೃಹೆ, ಯುಧಿಷ್ಠಿರನ ಮನೆಯಲ್ಲಿ ಸುವರ್ಣ ಪಾತ್ರೇಶು ಭುಂಜತೆ ಪೂರ್ವಂ ಇಂದ್ರಪ್ರಸ್ಥೆ ಇತಿ ಶೇಷ. ಇಂದ್ರಪ್ರಸ್ಥದಲ್ಲಿ ಇರುವಾಗ ಅನೇಕ ದಾಸಿಯರು ಇದ್ರು. ಅವರೆಲ್ಲರೂ ಕೂಡ ಬಂಗಾರದ ತಟ್ಟೆಯಲ್ಲಿ ಊಟ ಮಾಡುವವರಂತೆ. ಯುಧಿಷ್ಠಿರ ಆ ರೀತಿಯಾಗಿ ನೋಡ್ಕೊಂಡಿದ್ದು ಪಾಂಡವರು ತಮ್ಮ ಸೇವಕರನ್ನು. ಪ್ರತ್ಯೇಕಶಃ ಪ್ರತ್ಯೇಕಂ, ಕೋಟಿ ಕೋಟಿ ದಾಸರು ಇದ್ರೂ ಕೂಡ ಪ್ರತ್ಯೇಕವಾಗಿ ಸುವರ್ಣದ ತಟ್ಟೆ, ಅದರಲ್ಲೇ ಊಟ ಅವರಿಗೆ. ಅಂತ ದಾಸರು, ದಾಸಿಯರು ಅಂತ. ತ್ರಿಂಶತ್ ಸಂಖ್ಯಾಹ ದಾಸದಾಸಿಕಾಹ, ಪ್ರತಿಯೊಬ್ಬರಿಗೂ ಕೂಡ ಆ ಸನ್ಯಾಸಿಗಳಿಗೆ, ಆ ಋಷಿಗಳಿಗೆಲ್ಲ ಸೇವೆ ಮಾಡುವುದಕ್ಕಾಗಿ 30 ದಾಸದಾಸಿಯರು ಇದ್ದರು ಅಂತ. ಅವರೆಲ್ಲರಿಗೂ ಕೂಡ ತೇನೈವ ಅಂದ್ರೆ ಪಿಠರೇನೈವ ಭಭಾರ ಪುಪೋಷ ಹಾಗೆ ಅಂತ, ಆ ತಾಮ್ರ ಪಾತ್ರದಿಂದಲೇ, ಅಕ್ಷಯ ಪಾತ್ರದಿಂದಲೇ ಎಲ್ಲರಿಗೂ ಭೋಜನದ ವ್ಯವಸ್ಥೆಯನ್ನು ಕೂಡ ಯುಧಿಷ್ಠಿರ ಮಾಡಿದ ಹಾಗೆ ಅಂತ ಹೇಳ್ತಾ ಇದ್ದಾರೆ. ಸತ್ಸಂಗಮಾಕಾಂಕ್ಷಿಣ ಏವ ತೇವ ಸನ್ ಪಾರ್ಥೈ ಸಹಾನ್ಯೇ ಚ ಮುನೀಂದ್ರ ವೃಂದಾಃ ಶೃಣ್ವಂತ ಯೇಭ್ಯಃ ಪರಮಾರ್ಥಸಾರಾಃ ಕಥಾ ವದಂತಶ್ಚ ಪುರಾತನಾಸ್ತಥಾ. ತೇ ಸರ್ವೇ ಸತ್ಸಂಗಮಾಕಾಂಕ್ಷಮಾಣಾಃ ಏವ, ಅವರೆಲ್ಲರೂ ಕೂಡ ಯಾಕೆ ಬಂದಿದ್ರು ಹಾಗೆ ಅಂದ್ರೆ ಸಜ್ಜನರ ಸಂಘ ಆಗಬೇಕು ಎನ್ನುವ ಒಂದೇ ಉದ್ದೇಶ. ಪಾಂಡವರಂತ ಸಜ್ಜನರು ಭೂಮಿಯಲ್ಲಿ ಇರುವಾಗ ಅವರನ್ನ ಬಿಟ್ಟು ಬೇರೆ ಕಡೆ ವಾಸ ಮಾಡಿದ್ರೆ ಏನ್ ಸತ್ಸಂಗ ಆಗುತ್ತದೆ? ಅದರಿಂದ ಪಾಂಡವರ ಜೊತೆಗೆ ಸತ್ಸಂಗವನ್ನ ಬಯಸಿದವರಾಗಿ ಅವರು ಅಲ್ಲಿಗೆ ಬಂದರು ಅಂತ. ತೇವಸನ್ ಪಾರ್ಥೈಹಿ ಸಹ ಅನ್ಯೇಚ ಮುನೀಂದ್ರ ವೃಂದಾಹ, ಇನ್ನು ಅನೇಕ ಮುನಿ ವೃಂದರು ಎಲ್ಲರೂ ಕೂಡ ಅಲ್ಲೇ ಇದ್ರು. ಎಲ್ಲರೂ ಕೂಡ ಆ ಸತ್ಸಂಗವನ್ನ ಬಯಸಿದವರಾಗಿ ಬಂದರು ಅಂತ. ಅವರು ಏನ್ ಮಾಡ್ತಾ ಇದ್ರು ಹಾಗೆ ಅಂದ್ರೆ ಶೃಣ್ವಂತ ಏಭ್ಯ ಪರಮಾರ್ಥ ಸಾರಾಹ ಕಥಾಹ ವದಂತಶ್ಚ ಪುರಾತನಃ ಅನ್ಯೇ ಉಕ್ತೇಭ್ಯ ಮುನೀಂದ್ರ ವೃಂದ, ಮುನಿ ಶ್ರೇಷ್ಠ ಸಮೂಹ ಅವರೆಲ್ಲರೂ ಕೂಡ ಏಭ್ಯ ಆ ಪಾಂಡವರಿಗಾಗಿ ಪರಮಾರ್ಥ ಸಾರಾಹ, ಉತ್ತಮಾರ್ಥ ಅಂದ್ರೆ ಭಗವತ್ ಉತ್ಕೃಷ್ಟತ್ವ ರೂಪ ಉತ್ತಮಾರ್ಥ ಪ್ರತಿಪಾದನೇನ ಸಾರಾಹ ಶ್ರೇಷ್ಠ ಕಥಾಹ,
ಪರಮಾತ್ಮನೇ ಸರ್ವೋತ್ತಮನಾಗಿದ್ದಾನೆ ಎನ್ನುವ ವಿಷಯವನ್ನ ಪ್ರತಿಪಾದನೆ ಮಾಡತಕ್ಕ ಅನೇಕ ಕಥೆಗಳು, ಆ ಶ್ರೇಷ್ಠವಾದ ಕಥೆಗಳನ್ನೆಲ್ಲ ಅವರೆಲ್ಲ ಸ್ವಯಂ ಶೃಣ್ವಂತಹ, ಸ್ವತಃ ತಾವು ಕೇಳ್ತಾ ಅಲ್ಲಿ ಕಾಲವನ್ನು ಕಳೆದರು. ತಥಾ ಪುರಾತನಾ ಕಥಾ ಸ್ವಯಂ ವದಂತಹ ಸಂತ. ಇನ್ನು ಅನೇಕ ಜನರು ಸ್ವತಃ ತಾವೇ ಆ ಕಥೆಗಳನ್ನೆಲ್ಲ ಹೇಳ್ತಾ ಇದ್ದರಂತೆ. ಕೆಲವರು ಹೇಳ್ತಾ, ಕೆಲವರು ಕೇಳ್ತಾ, ಅಲ್ಲೇ ಒಟ್ಟು ಪರಮಾತ್ಮನ ವಿಚಾರವನ್ನು ಮಾಡ್ತಾ ವಾಸ ಮಾಡ್ತಾ ಅಲ್ಲಿ ಇದ್ದರು ಅಂತ ಹೇಳ್ತಾ ಇದ್ದಾರೆ. ಏವಂ ಗಜಾನಾಂ ಬಹುಕೋಟಿ ವೃಂದಾಂಸ್ತಥಾ ರಥಾನಾಂಚ ಹಯಾಂಶ್ಚ ವೃಂದಶಃ ವಿಸೃಜ್ಯ ರತ್ನಾನಿ ನರಾಂಶ್ಚ ವೃಂದಶೋ ವನೆ ವಿಜಹೃರ್ದಿವಿದೇವವತ್ ಸುಖಂ. ಏವಂ ಈ ರೀತಿಯಾಗಿ ಆ ಪಾಂಡವರು ತಾವು ಇಂದ್ರಪ್ರಸ್ಥದಲ್ಲಿ ಇದ್ದಿದ್ರೆ ಅನೇಕ ರಥ, ಕುದುರೆ ಅವುಗಳೆಲ್ಲ ಇತ್ತು. ಗಜಾನಾಂ ರಥಗಳು, ಕುದುರೆಗಳು, ಆನೆಗಳು, ಗಜಾನಾಂ ಬಹುಕೋಟಿ ವೃಂದ, ಅನೇಕ ಕೋಟಿಗಳ ಸಮೂಹ ಗಟ್ಲೆ ಆನೆಗಳು, ಅಷ್ಟೇ ರಥಗಳು, ಅಷ್ಟೇ ಕುದುರೆಗಳು, ಅಂಥ ಚಕ್ರವರ್ತಿಗಳಾಗಿ ಮೆರೆದವರು ಅವರು ಇಂದ್ರಪ್ರಸ್ಥದಲ್ಲಿ. ಅದೆಲ್ಲವನ್ನು ರತ್ನಗಳು ಅದೆಲ್ಲವನ್ನು ಕೂಡ ಬಿಟ್ಟು ಇಲ್ಲಿ ಕಾಡಿನಲ್ಲಿ ಇದ್ರು. ಆದರೂ ಕೂಡ ವಿಸೃಜ್ಯ ರತ್ನಾನಿ ನರಾಂಶ್ಚ ವೃಂದಶಃ, ರತ್ನಗಳ ಸಮೂಹ, ಮನುಷ್ಯರ ಸಮೂಹ ಎಲ್ಲವನ್ನು ಕೂಡ ಬಿಟ್ಟು ಈ ವನದಲ್ಲಿ ಇಟ್ಟವರಾಗಿ ಇದ್ರೂ ಕೂಡ ಅದರ ಕೊರತೆ ಇಲ್ಲ ನೋಡಿ. ವನದಲ್ಲಿಯೂ ಕೂಡ ಅಷ್ಟೇ ಸಮೃದ್ಧವಾಗಿ ಇದ್ರು. ಯಾಕೆ? ಬೇಡಿದನ್ನೆಲ್ಲ ಕೊಡತಕ್ಕ ಅಕ್ಷಯ ಪಾತ್ರೆ ಅಂತ ಒಂದು ಅಕ್ಷಯ ಪಾತ್ರೆ ಅದು. ಅದರಿಂದ ಪರಮಾತ್ಮನ ಅನುಗ್ರಹ, ಅದು ಪಾತ್ರೆಯ ಅನುಗ್ರಹ ಅಂತ ಹೇಳೋದಕ್ಕಿಂತ ಸೂರ್ಯಾಂತರ್ಗತ ಪರಮಾತ್ಮನ ಒಂದು ಅನುಗ್ರಹ ಅಂತಾನೆ ಹೇಳ್ಬೇಕು. ಅಂದ್ರೆ ಎಲ್ಲ ದೇವತೆಗಳು ಅವರೆಲ್ಲ. ವಾಯುದೇವರಂತೂ ಜೀವೋತ್ತಮರು, ಅವರೇ ಇದ್ದಾರೆ. ಅದರಿಂದ ಸಂಪತ್ತಿಗೆ ವನದಲ್ಲಿ ಇದ್ರೂ ಯಾವ ಕೊರತೆಯೂ ಇಲ್ಲ ಅಂತ. ವನೇ ವಿಜಹೃರ್ ದಿವಿ ದೇವವತ್ ಸುಖಂ. ವನದಲ್ಲಿ ಇದ್ರೂ ಕೂಡ ದೇವತೆಗಳು ಸ್ವರ್ಗದಲ್ಲಿ ಇದ್ದಾಗ ಎಷ್ಟು ಸುಖವನ್ನು ಅನುಭವಿಸ್ತಾ ಇದ್ರು ಅಷ್ಟೇ ಸುಖ ಅವರಿಗೆ ಅಂತ ಇಲ್ಲೂ ವನದಲ್ಲಿ ಇದ್ದಾಗಲೂ ಇತ್ತು ಅಂತ ಹೇಳ್ತಾ ಇದ್ದಾರೆ. ಗವಾಂಚ ಲಕ್ಷಂ ಪ್ರದದಾತಿ ನಿತ್ಯಶಃ ಸುವರ್ಣಭಾರಾಂಶ್ಚ ಶತಂ ಯುಧಿಷ್ಠಿರಃ ಸಭ್ರಾತೃಕೋಸೌ ವನಮಾಪ್ಯ ಶಕ್ರವನ್ ಮುಮೋದ ವಿಪ್ರೈ ಸಹಿತೋ ಯಥಾ ಸುಖಂ. ನಿತ್ಯಶಃ ಅಂದ್ರೆ ದಿನೇ ದಿನೇ, ಶತಂ ಸುವರ್ಣಭಾರಾನ್ ದದಾತಿ, ಪ್ರತಿ ದಿವಸ ದಾನ, ಸುವರ್ಣದ ದಾನ, 100 ಭಾರದಷ್ಟು ದಾನ. ಭಾರ ಅಂದ್ರೆ ಅದೊಂದು ಮೆಷರ್ಮೆಂಟು. 100 ಭಾರದಷ್ಟು ಬಂಗಾರವನ್ನ ಪ್ರತಿ ದಿವಸ ದಾನ ಮಾಡ್ತಾ ಇದ್ದರಂತೆ. ಗವಾಂ ಲಕ್ಷಂಚ, ಲಕ್ಷ ಗೋದಾನ, ನಿತ್ಯ ಲಕ್ಷ ಗೋದಾನವನ್ನು ಮಾಡ್ತಾ ಇದ್ರು. 100 ಭಾರದಷ್ಟು ಬಂಗಾರದ ದಾನ. ಸಭ್ರಾತೃಕಃ ಅಸೌ ಯುಧಿಷ್ಠಿರ ವನಮಾಪ್ಯ, ಸಹೋದರರ ಜೊತೆಗೆ ಯುಧಿಷ್ಠಿರ ವನಕ್ಕೆ ಬಂದು ವಿಪ್ರೈಹಿ ಸಹಿತ ಸನ್, ಬ್ರಾಹ್ಮಣರಿಂದ ಕೂಡಿದವರಾಗಿ ವಾಸ ಮಾಡುತ್ತಾ, ಯಥಾ ಸುಖಂ ಸ್ಯಾ ತಥಾ ಶಕ್ರವತ್, ಇಂದ್ರ ಹೇಗೆ ಸ್ವರ್ಗಲೋಕದಲ್ಲಿ ಸುಖವನ್ನು ಪಡ್ತಾ ಇದ್ದಾರೋ ಅದೇ ರೀತಿಯಾದ ಒಂದು ಸುಖವನ್ನ ಯುಧಿಷ್ಠಿರ ಇಲ್ಲಿ ಭೂಮಿಯಲ್ಲಿ ಆ ವನದಲ್ಲಿ ಪಡ್ತಾ ಇದ್ದ ಅಂತ ಹೇಳ್ತಾ ಇದ್ದಾರೆ. ಪರಮಾತ್ಮ ಮನಸ್ಸಲ್ಲಿ ಇದ್ರೆ ಅದೇ ದೊಡ್ಡ ಸುಖ. ಅದನ್ನ ಇಲ್ಲಿ ನಾವು ಮನಗಾಣಬಹುದು. ಅದಾದ ಮೇಲೆ ಪಾರ್ಥೇಷು ಯಾತೇಷು ಕಿಮತ್ರ ಕಾರ್ಯಂ ಇತಿ ಸ್ಮ ಪೃಷ್ಟೋ ವಿದುರುಗ್ರಜೇನ आहूय राज्यं प्रतिपादयेति ಪ್ರಾಹೇನ ಮಾಹಾಥ ಋಷಾಂಬಿಕೇಯಃ. ಪಾರ್ಥೇಷು ಯಾತೇಷು, ಪಾಂಡವರೆಲ್ಲ ವನಕ್ಕೆ ಹೋದ ಮೇಲೆ ಕಿಮತ್ರ ಕಾರ್ಯಂ, ಮುಂದೆ ಏನ್ ಮಾಡಬೇಕು ಹಾಗೆ ಅಂತ ಧೃತರಾಷ್ಟ್ರ ವಿದುರನನ್ನು ಕೇಳ್ತಾನಂತೆ. ಸಹೋದರನಾದ ವಿದುರನನ್ನ ಧೃತರಾಷ್ಟ್ರ ಕೇಳ್ತಾನೆ. ರಾಜ, ಪಾಂಡವರು ಹೋದ್ರು, ವನಕ್ಕೆ ಹೋದ್ರು, ರಾಜ್ಯ ಸಿಕ್ತು, ಸಂಪತ್ತು ಸಿಕ್ತು, ಎಲ್ಲವೂ ಸಿಕ್ತು, ಏನ್ ಮಾಡಬೇಕು ಹಾಗೆ ಅಂತ ಧೃತರಾಷ್ಟ್ರ ಕೇಳಿದಾಗ ವಿದುರ ಒಂದು ಮಾತು ಹೇಳ್ತಾನೆ ನೋಡಿ. ಆಹೂಯ ರಾಜ್ಯಂ ಪ್ರತಿಪಾದಯ, ಅಣ್ಣ ಅವರನ್ನ ಕರೆಸಿ, ಆ ಪಾಂಡವರನ್ನ ಕರೆಸಿ ಅವರಿಗೆ ರಾಜ್ಯವನ್ನ ವಾಪಸ್ ಕೊಟ್ಟು ಬಿಡು ಹಾಗೆ. ಅದು ಕೇಳಿ ಧೃತರಾಷ್ಟ್ರನಿಗೆ ಭಾರಿ ಸಿಟ್ಟು ಬಂದೋಯ್ತಂತೆ. ಭಾರಿ ಸಿಟ್ಟು ಬಂದು ಹೇಳ್ತಾನೆ ವಿದುರನ ಹತ್ರ, ಧೃತರಾಷ್ಟ್ರ, ಜ್ಞಾತಂ ಪ್ರತೀಪೋಸಿ ಮಮಾತ್ಮಜಾನಾಂ ನ ಮೇ ತ್ವಯಾ ಕಾರ್ಯಂ ಯಹಾಸ್ತಿ ಕಿಂಚಿತ್
ಯಥೇಷ್ಟತಸ್ತಿಷ್ಠವಾ ಗಚ್ಚವೇತಿ ಪ್ರೋಕ್ತೋ ಯಯೋ ವಿದುರ ಪಾಂಡುಪುತ್ರಾನ್. ಸಿಟ್ಟು ಬಂದು ನೋಡಿ, ಇದಕ್ಕೆ ಸಿಟ್ಟಿನಲ್ಲಿ ಮಾತನಾಡಬಾರದು ಅಂತ ಹೇಳೋದು. ಬಾಯಿಗೆ ಬಂದಾಗ ಮಾತನಾಡಿಬಿಡ್ತೀವಿ. ಅದೇ ಉದಾಹರಣೆ, ಧೃತರಾಷ್ಟ್ರನೇ ಉದಾಹರಣೆ ನೋಡಿ. ಜ್ಞಾತಂ ಪ್ರತೀಪೋಸಿ ಮಮ ಆತ್ಮಜಾನಾನ್. ವಿದುರ, ನನಗೆ ಗೊತ್ತು, ನೀನು ಯಾವತ್ತಿಗೂ ಕೂಡ ನನ್ನ ಮಕ್ಕಳಿಗೆ ಶತ್ರುವೇ ಆಗಿರ್ತಿ. ಪ್ರತೀಪೋಸಿ ಮಮ ಆತ್ಮಜಾನ, ನನ್ನ ಮಕ್ಕಳ ವಿರೋಧವನ್ನೇ ನೀನು ಮಾಡ್ತಾ ಇರ್ತಿ ಸದಾ. ಅದರಿಂದ ನಮೇ ತ್ವಯ ಕಾರ್ಯಂ ಯಹಾಸ್ತಿ ಕಿಂಚಿತ್, ನನಗೆ ನಿನ್ನಿಂದ ಇನ್ನು ಏನು ಆಗಬೇಕಾಗಿಲ್ಲ. ಯಥೇಷ್ಟತಸ್ತಿಷ್ಠ ವಾ ಗಚ್ಚ, ನೀ ಎಲ್ಲಿ ಬೇಕೋ ಅಲ್ಲಿ ಇದುಗೋ, ಇಲ್ಲ ಹೋಗಂಗಂದ್ರೆ ಹೋಗ್ಬಿಡು, ಇಲ್ಲಿ ಇರ್ಲೇಬೇಡ ನೀನು, ಎಲ್ಲಿ ಬೇಕಾದ್ರೆ ಇರು, ಹೋಗಂಗಂದ್ರೆ ಹೋಗ್ಬಿಡು, ನಿನ್ನಿಂದ ನನಗೇನು ಆಗಬೇಕಾಗಿಲ್ಲ, ಹೋಗ್ಬಿಡು ಹಾಗೆ ಅಂತ ಧೃತರಾಷ್ಟ್ರ ಹೇಳ್ತಾನೆ ವಿದುರನಿಗೆ. ಆ ಮಾತನ್ನ ಕೇಳಿ ಅಯ್ಯೋ ವಿದುರ ಪಾಂಡುಪುತ್ರ, ಪಾಂಡವರ ಬಳಿಕ ಹೋಗ್ಬಿಡ್ತಾರೆ ವಿದುರ. ಸತ್ಸಂಗ ಆಗ್ತದೆ, ಪಾಂಡವರನ್ನ ಬಿಟ್ಟು ಇರ್ಲಿಕ್ಕಾಗ್ತದ? ವಿದುರ ಹೋದ್ರಲ್ಲಿ. ಹಾಗೆ ಏನಾಯ್ತು? ತಸ್ಮಿನ್ ಗತೆ ಭ್ರಾತೃ ವಿಯೋಗ ಕರ್ಷಿತಃ ಪಪಾತ ಭೂಮೌ ಸಹಸೈವ ರಾಜ ಸಂಜ್ಞಾಮವಾಪ್ಯಾದಿಶದಾಶು ಸಂಜಯಂ ಜೀವಾಮಿ ಚೇದಾಶು ಮಮಾನಯಾನುಜಂ. ತಸ್ಮಿನ್ ಗತೆ, ಆ ವಿದುರ ಹೋದ ಕೂಡಲೇ ಆ ಸಹೋದರನ ವಿಯೋಗ ಅದು ಸಹನೆ ಮಾಡ್ಲಿಕ್ಕೆ ಆಗಲಿಲ್ಲ. ಅದರಿಂದ ಕರ್ಷಿತನಾದ ಧೃತರಾಷ್ಟ್ರ ಪಪಾತ ಭೂಮೌ, ಇದ್ದಕ್ಕಿದ್ದಾಗಿ ಭೂಮಿಯಲ್ಲಿ ಬಿದ್ದುಬಿಟ್ಟ ಅಂತ. ಅಕಸ್ಮಾತ್ ಭೂಮೌ ಪಪಾತ ಅಂತ ಬರೀತಾರೆ ವರದರಾಜಿ. ಅಕಸ್ಮಾತ್ ಭೂಮಿಗೆ ಬಿದ್ದಾಗ ಏನಾಯ್ತು? ಮೂರ್ಛಿತನಾದ ಅಂತ. ಮೂರ್ಛೆ ಹೊಂದಿ ಸ್ವಲ್ಪತ್ತಾದ ಮೇಲೆ ಎಚ್ಚರ ಬಂತು. ಸಂಜ್ಞಾಂ ಜ್ಞಾನಂ ಅವಾಪ್ಯ ಆಶು ಸಂಜಯಂ ಆದಿಶತ್, ಕೂಡಲೇ ಸಂಜಯನಿಗೆ ಹೇಳ್ತಾನೆ, ತನ್ನ ಸಾರಥಿ ಸಂಜಯನ ಹತ್ರ ಹೇಳ್ತಾನೆ, ಅಹಂ ಜೀವಾಮಿ ಚೇತ್, ನಾನು ಬದುಕಿದ್ದೀನಿ ಅಂತ ಆದರೆ ಮಮಾನುಜ ಮಾನಯ್ಯ, ನನ್ನ ಸಹೋದರ ವಿದುರನನ್ನ ಕರೆದುಕೊಂಡು ಬಾ. ಆಲ್ರೆಡಿ ಪಾಂಡು ಅವನು ಮೃತನಾಗಿದ್ದಾನೆ, ವಿದುರ ಮಾತ್ರ ಇರೋದು. ಅದರಿಂದ ಕೂಡಲೇ ವಿದುರನನ್ನು ಕರೆದುಕೊಂಡು ಬಾ, ನಾನು ಬದುಕಿದ್ದೀನಿ, ನನ್ನ ಉಸಿರು ಉಳಿತದೆ ಅಂತ ಆದ ಪಕ್ಷದಲ್ಲಿ ನೀನು ವಿದುರನನ್ನ ಕರೆದುಕೊಂಡು ಬಾ ಬೇಗ, ಹಾಗೆ ಅಂತ ಹೇಳ್ತಾ ಇದ್ದಾನೆ. ಸಂಜಯನಿಗೆ ಆದೇಶವನ್ನು ಮಾಡ್ತಾ ಇದ್ದಾನೆ. ಇತೀರಿತ ಸಂಜಯ ಪಾಂಡವೇಯಾನ್ ಪ್ರಾಪ್ಯಾನಯದ್ ವಿದುರಂ ಶೀಘ್ರಮೇವ ಸೋಪ್ಯಾಗತ ಕ್ಷಿಪ್ರಮಪಾಸ್ತರೋಷೋ ಜ್ಯೇಷ್ಠಂ ವವಂದೇಥ ಸ ಚೈನಮಾಶ್ಲಿಷತ್. ಇತೀರಿತಃ ಸಂಜಯ ಪಾಂಡವೇಯಾನ್ ಪ್ರಾಪ್ಯ, ಈ ರೀತಿಯಾಗಿ ಧೃತರಾಷ್ಟ್ರ ಹೇಳಿದಾಗ ಸಂಜಯ ಹೋಗಿ ಪಾಂಡವರ ಹತ್ರ ಹೋಗಿ ಅಲ್ಲಿ ವಿದುರ ಇರ್ತಾನೆ. ವಿದುರನ ಹತ್ರ ಎಲ್ಲಾ ವಿಷಯವನ್ನು ಕೂಡ ಹೇಳ್ತಾನೆ. ಹೇಳಿ ವಿದುರನ ಕೂಡಲೇ ಕರ್ಕೊಂಡ್ಬಂದ್ಬಿಡ್ತಾನೆ. ವಿದುರನು ಕೂಡ ಬರ್ತಾನೆ. ಏನು ಒಂದ್ಸಲ ಹೇಳಿ ಆಯ್ತು, ಅಷ್ಟೆಲ್ಲ ಮಾತಾಯ್ತು, ಇನ್ನೇನು ಅಂತೆಲ್ಲ ಮಾತನಾಡಿಲ್ಲ. ಏನೋ ಮಾತಾಡಿರ್ತಾರೆ ದೊಡ್ಡವರು ಅಂತ ಹೇಳಿ ವಾಪಸ್ ಬಂದ್ಬಿಡ್ತಾನೆ. ಕ್ಷಿಪ್ರಂ ಅಪಾಸ್ತ ರೋಷಃ, ಕೂಡಲೇ ಸಿಟ್ಟೆಲ್ಲ ಹೋಯ್ತಂತೆ. ನೋಡಿ, ಸಜ್ಜನರಲ್ಲೂ ಕೂಡ ಸಿಟ್ಟು ಇರುತ್ತದೆ, ಆದ್ರೆ ದೀರ್ಘಕಾಲದ ಸಿಟ್ಟು ಇರೋದಿಲ್ಲ ಅಂತ. ಕೆಲವು ಕ್ಷಣಗಳು ಇರುತ್ತದೆ, ಆಮೇಲೆ ಹೊಟ್ಟೋಗ್ತದೆ. ಇದು ಸಜ್ಜನರ ಲಕ್ಷಣ ಅಂತ. ಅದರಿಂದ ವಿದುರನಿಗೆ ಕೂಡ ಆ ಸಿಟ್ಟೆಲ್ಲ ಹೊಟ್ಟೋಯ್ತು. ಬಂದು ಜ್ಯೇಷ್ಠಂ ಬಬಂದೆ, ಧೃತರಾಷ್ಟ್ರನಿಗೆ ನಮಸ್ಕಾರವನ್ನು ಮಾಡ್ತಾನೆ. ಧೃತರಾಷ್ಟ್ರ ಅತಸಹ ಚೈನಂ ಆಶ್ಲಿಷ, ಧೃತರಾಷ್ಟ್ರನು ಕೂಡ ವಿದುರನನ್ನ ಆಲಿಂಗನ ಮಾಡಿಕೊಂಡ ಅಂತ ಹೇಳ್ತಾ ಇದ್ದಾರೆ. ನೋಡಿ ಎಷ್ಟು ಪ್ರೀತಿ, ನೋಡಿ ಆಚಾರ್ಯರು ಎಷ್ಟು ಸುಂದರವಾಗಿ ವರ್ಣನೆ ಮಾಡ್ತಾ ಇದ್ದಾರೆ ನೋಡಿ. ಅಂಕಂ ಸಮಾರೋಪ್ಯ ಸಮೂರ್ಧನೀಚ ಏನಮಾಘ್ರಾಯ ಲೇಬೆ ಪರಮಾಮುದಂ ತದಾ ಕ್ಷತ್ತಾರಮಾಯಾಂತ ಮುದೀಕ್ಷ್ಯ ಸರ್ವೇ ಸಸೌಬಲಾಧರ್ತರಾಷ್ಟ್ರ ಅಮರ್ಷಾತ್ ಸಮ್ಮಂತ್ರ್ಯ ಹಂತುಂ ಪಾಂಡವಾನಾಮುತೈಕಂ ಛನ್ನೋಪಧೇನೈವ ಸಸೂತಜಾಯಯುಃ. ಅಂಕಂ ಸಮಾರೋಪ್ಯ, ಆ ವಿದುರನನ್ನ ತೊಡೆ ಮೇಲೆ ಕೂಡಿಸಿಕೊಂಡು ಅವನ ತಲೆಯನ್ನ ಮೂಸಿ ನೋಡ್ತಾ, ತಲೆ ಮೂರ್ಧನಿಚ ಏನಂ ಆಗ್ರಾಯ, ತಲೆಯನ್ನ ಮೂಸಿ ನೋಡ್ತಾ, ಲೇಭೇ ಪರಮಾಂ ಮುದಂ ತದ, ಭಾರಿ ಸಂತೋಷ ಆಯ್ತಂತ ಧೃತರಾಷ್ಟ್ರನಿಗೆ ವಿದುರ ಬಂದ ಕೂಡಲೇ. ಕ್ಷತ್ತಾರ ಮಾಯ ಅಂತ ಮುದೀಕ್ಷೆ, ಧೃತರಾಷ್ಟ್ರ ಅಷ್ಟು ಸಂತೋಷ ಪಡ್ತಾ ಇದ್ದಾನೆ. ಅವನು ವಿದುರ ದೂರ ಹೋಗಿದ್ದಾಗ ಅಷ್ಟರಲ್ಲೇ ಒಂದು ಮಂತ್ರಾಲೋಚನೆ ಆಗಿತ್ತು. ದುಷ್ಟಬುದ್ಧಿ ಉಳ್ಳವರು ಪಾಂಡವರನ್ನ ಕಳಿಸಿ ಆಯ್ತು ವನಕ್ಕೆ, ಆದ್ರೂ ವನದಲ್ಲೂ ಅವರು ಬದುಕಿ ಉಳಿಯಬಾರದು, ವನದಲ್ಲೇ ಅವರ ಕಥೆಯನ್ನು ಮುಗಿಸಬೇಕು. ಸಮ್ಮಂತ್ರಿ ಅದರಿಂದ ಒಂದು ಮೀಟಿಂಗ್ ಮಾಡಿದ್ರು. ಸಸೌಬಲಾಹ ಧಾರ್ತರಾಷ್ಟ್ರ
ಶಕುನಿ ಮತ್ತು ಧೃತರಾಷ್ಟ್ರನ ಮಕ್ಕಳು 100 ಜನ, ದುರ್ಯೋಧನ ಮುಂತಾದವರು, ಅವರೆಲ್ಲರೂ ಒಂದು ಮೀಟಿಂಗ್ ಮಾಡಿ ಸಮ್ಮಂತ್ರಿಯ ಆಲೋಚನೆ ಮಾಡಿ ಅಂತಂ ಪಾಂಡವರ ಸಂಹಾರ 5 ಜನರ ಸಂಹಾರ ಆಗಬೇಕು, ಅಥವಾ ಉತ ಏಕಂ ಒಬ್ಬನನ್ನಾದ್ರೂ ಸಂಹಾರ ಮಾಡಬೇಕು. ಹೇಗೆ? ಛನ್ನೋಪದೇನ ಇವ, ಒಂದು ಕಪಟದಿಂದ ಏನಾರು ಮಾಡಿ ಉಪಾಯದಿಂದ ಅವರನ್ನ 5 ಜನರು ಅಥವಾ ಒಬ್ಬರನ್ನಾದ್ರೂ ನಾವು ಅಲ್ಲಿ ಸಂಹಾರ ಮಾಡಬೇಕು ಅಂತ ಸಸೂತಜಾಹ ಯಯು, ಕರ್ಣನನ್ನು ಕರೆದುಕೊಂಡು ಪಾಂಡವರ ಜೊತೆಗೆ ಯುದ್ಧಕ್ಕೆ ಅಂತ ದುರ್ಯೋಧನಾದಿಗಳು ಹೋಗ್ತಾರೆ. ಇಷ್ಟು ಮಂತ್ರಾಲೋಚನೆ ಮಾಡಿಕೊಂಡಿದ್ರು. ಅದಾದ ಮೇಲೆ ವಿದುರ ಬಂದ ಅಂತ ವಿಚಾರ. ವಿಜ್ಞಾಯ ತೇಷಾಂ ಗಮನಂ ಸಮಸ್ತ ಲೋಕಾಂತರಾತ್ಮ ಪರಮೇಶ್ವರೇಶ್ವರಃ ವ್ಯಾಸೋಭಿಗಮ್ಯ ವದದಾಂಬಿಕೇಯಂ ನಿವಾರಯಾಶ್ವೇವ ಸುತಂ ತವೇತಿ. ಇದೆಲ್ಲ ಗೊತ್ತಾಗಿ ವೇದವ್ಯಾಸರು ಅಲ್ಲಿಗೆ ಬರ್ತಾರೆ. ತೇಷಾಂ ಗಮನಂ, ಎಂಥ ವೇದವ್ಯಾಸರು? ಸಮಸ್ತ ಲೋಕಾಂತರಾತ್ಮ. ನಮಗ್ ಪ್ರಶ್ನೆ ಬರುತ್ತದೆ, ವೇದವ್ಯಾಸರಿಗೆ ಹೆಂಗ್ ಗೊತ್ತಿದೆ ಇವರು ರಹಸ್ಯದಲ್ಲಿ ಮಂತ್ರಾಲೋಚನೆ ಮಾಡಿದ್ದಾರೆ ದುರ್ಯೋಧನಾದಿಗಳು, ಅದು ವೇದವ್ಯಾಸರಿಗೆ ಹೆಂಗ್ ಗೊತ್ತಾಯಿತು? ಹಾಗೆಂದ್ರೆ ಅದಕ್ಕೆ ಆಚಾರ್ಯ ಹೇಳ್ತಾ ಇದ್ದಾರೆ, ಸಮಸ್ತ ಲೋಕಾಂತರಾತ್ಮ, ಪರಮಾತ್ಮ ಇಲ್ಲದಿದ್ದ ಜಾಗ ಯಾವುದು? ಎಲ್ಲ ಕಡೆ ಇದ್ದಾರೆ. ಏನೇ ರಹಸ್ಯ ಮಾಡಿದರೂ ಕೂಡ ದೇವರ ಕಣ್ಣು ಮುಚ್ಚಿ ನಾವೇನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆ? ದೇವರು ಸಮಸ್ತ ಲೋಕಾಂತರಾತ್ಮ, ಎಲ್ಲರ ಅಂತರ್ಯಾಮಿಯಾಗಿದ್ದು ಎಲ್ಲರ ಇಂದ್ರಿಯಗಳನ್ನು ಪ್ರೇರಣೆ ಮಾಡತಕ್ಕವ ಪರಮಾತ್ಮ. ಅಂತಹ ವೇದವ್ಯಾಸರು ಅಲ್ಲಿ ಅಭಿಗಮ್ಯ ಅವರ ಅಂಬಿಕೆಯಂ, ಆ ಅಂಬಿಕೆಯ ಮಗನಾದ ಧೃತರಾಷ್ಟ್ರ ನಂತರ ವೇದವ್ಯಾಸರು ಹೇಳ್ತಾರೆ ಏನು ಅಂತ? ನಿವಾರಯಾಶ್ವೇವ ಸುತಂ ತವೇತಿ. ನಿನ್ನ ಮಕ್ಕಳೆಲ್ಲ ಪಾಂಡವರು ಹತ್ರ ಹೋಗಿ ಯುದ್ಧ ಮಾಡಬೇಕು ಅಂತ ಮಂತ್ರಾಲೋಚನೆ ಮಾಡಿದ್ದಾರೆ ಧೃತರಾಷ್ಟ್ರ, ಅದನ್ನೆಲ್ಲ ನೀನು ನಿಲ್ಲಿಸು, ಅವರು ಹೋಗದಂತೆ ನೀನು ಮಾಡು, ಹಾಗೆ ಅಂತ ಹೇಳ್ತಾರೆ. ನಾವು ವೇದವ್ಯಾಸರು ಕೆಲವು ಮಾತುಗಳನ್ನು ಹೇಳ್ತಾ ಇದ್ದಾರೆ, ಅದೇನೆಂಬ ಅದನ್ನ ಮತ್ತೆ ಸೇರಿದಾಗ ನೋಡೋಣ. ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇವಾಲಂ ವಿಷ್ಣುರಮೇ ಪರಮಸೂರತ್ ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಆತ್ಮಮಸ್ತು. ಶ್ರೀ ಹರೇ ನಮಃ.